ಮಾಡಿ ಸರ್. ಹಾಂ, ಇವತ್ತು ಕಾರ್ಮಿಕರ ಬಗ್ಗೆ, ಅವರ ಹಕ್ಕಿನ ಬಗ್ಗೆ ಒಂದು ಹೋರಾಟ ಮಾಡುವುದಕ್ಕಾಗಿ ಒಂದು ಸಮಾವೇಶವನ್ನು ಕರೆದಿದೆ. ಈ ಕಾಮನ್ ಪೀಪಲ್ ವೆಲ್ಫೇರ್ ಫೌಂಡೇಶನ್ ಕಳೆದ 55 ವರ್ಷದಿಂದ ಅದರ ಪ್ರೆಸಿಡೆಂಟ್ ಆದ GA ಕೊಟ್ಯಾರ್ ಅವರು ಕಾರ್ಮಿಕರಿಗಾಗಿ ಹೋರಾಟ ಮಾಡ್ತಾ ಬಂದಿದ್ದಾರೆ. ಈಗಲೇ ದೇಶದ ಎಲ್ಲ ಗುತ್ತಿಗೆ ನೌಕರರಲ್ಲಿ ಕೆಲಸ ಮಾಡುವ ಔಟ್ಸೋರ್ಸಿಂಗ್ ಎಂಪ್ಲಾಯ್ಮೆಂಟ್ ಬಗ್ಗೆ ಹೋರಾಟ ಮಾಡಿ ದೇಶದಲ್ಲಿ 8ನೇ ಸ್ಥಾನದಲ್ಲಿದ್ದೇವೆ. ನಮ್ಮ ಉದ್ದೇಶ ವರ್ಕರ್ ಹಕ್ಕು ಅಂದರೆ ಏನು, ವರ್ಕರ್ ಅಂದರೆ ಏನು. ಇವತ್ತು ನಮ್ಮ ದೇಶದಲ್ಲಿ ಎಲ್ಲರೂ ಕೇಳ್ತಾರೆ, ನಾನು ಕೆಲಸಗಾರ. ಆದರೆ ಕೆಲಸಗಾರನ ಶಬ್ದದ ಅರ್ಥ ಇವತ್ತು ನಮಗೆ ಯಾರಿಗೂ ಗೊತ್ತಿಲ್ಲ. ನಾನು ಏನು ಮಾಡ್ತೆ ಅದು ಮಾಡ್ತಿಲ್ಲ. ವರ್ಕರ್ ಎಂಬುದು ಅವನಿಗೆ ಏನೇನು ಬೇಕು. ಒಬ್ಬ ಮಾಲೀಕರು ಇರ್ತಾರೆ, ಅವನ ಅಂಡರಲ್ಲಿ ವರ್ಕರ್ ಇರ್ತಾರೆ. ದಟ್ ಈಸ್ ಕಾಲ್ಡ್ ಆಸ್ ಇಂಡಸ್ಟ್ರಿಯಲ್ ಲೇಬರ್ ಆ್ಯಂಡ್ ಎಂಪ್ಲಾಯರ್ ಆ್ಯಂಡ್ ಲೇಬರ್. ಇವತ್ತು ಎಂಪ್ಲಾಯರ್ ಹಣ ಮಾಡ್ತಾ ಇದ್ದಾರೆ, ವರ್ಕರ್ ಹಣ ಇಲ್ಲದೆ ಬೀಳ್ತಾ ಇದ್ದಾರೆ. ಈಗಾಗಲೇ ನಾನು ಹೇಳ್ತೆ, ಸ್ಟೇಟ್ ಬ್ಯಾಂಕಿನ ಈ ಗ್ರೂಪಲ್ಲಿ ಕೆಲಸ ಮಾಡುವವರಿಗೆ 15-20 ವರ್ಷದಿಂದ ಗುತ್ತಿಗೆ ನೌಕರರಲ್ಲಿ ಕೆಲಸ ಮಾಡ್ತಾರೆ. ಅವರಿಗೆ ಸಿಕ್ಕುವ ಮನೆ ಹೋಗುವ ಸಂಬಳ ಬರೀ 11,000 ರೂಪಾಯಿ. 15 ವರ್ಷ ಕೆಲಸ ಮಾಡಿದ್ದಾರೆ. ಆದರೆ ಅಲ್ಲಿ ಅವರಿಗೆ ಅದರ ಬಗ್ಗೆ ನಾಲೆಜ್ ಇಲ್ಲ. ಒಬ್ಬ ವ್ಯಕ್ತಿ ಕೆಲಸ ಮಾಡೋಕ್ಕೆ ಹೋದರೆ ಯಾವ ಕಂಪನಿಯಲ್ಲಿ 10 ಜನಕ್ಕಿಂತ ಹೆಚ್ಚಿದ್ದಾರೆ ಅಲ್ಲಿ ಕಂಪಲ್ಸರಿ ಎಂಪ್ಲಾಯೀಸ್ ಕಾರ್ಮಿಕ ವಿಮಾ ಯೋಜನೆ ಮಾಡಲೇಬೇಕು. ಇವತ್ತು 90% ಆಫ್ ದ ಕಂಪನಿಗಳಲ್ಲಿ ಕಾರ್ಮಿಕ ವಿಮಾ ಯೋಜನೆ ಇಲ್ಲ. ಯಾಕಂದರೆ ವರ್ಕರಿಗೆ ಇದರ ನಾಲೆಜ್ ಇಲ್ಲ. ಅದೇ ರೀತಿ ಯಾವುದೇ ಕಂಪನಿಯಲ್ಲಿ 20 ಜನ ಇದ್ದರೆ ಕಂಪಲ್ಸರಿ ಪ್ರಾವಿಡೆಂಟ್ ಫಂಡ್ ಮಾಡಲೇಬೇಕು. ಅದೇ ರೀತಿ ಅವರಿಗೆ ಸೋಷಿಯಲ್ ಸೆಕ್ಯೂರಿಟಿ, ಇದನ್ನು ಸೋಷಿಯಲ್ ಸೆಕ್ಯೂರಿಟಿ ಹೇಳ್ತೇವೆ. ಪ್ರತಿಯೊಬ್ಬ ವರ್ಕರ್ 5 ವರ್ಷ ಕೆಲಸ ಮಾಡಿದರೆ ಅವನಿಗೆ ಗ್ರ್ಯಾಜುಯಿಟಿ ಕೊಡಲೇಬೇಕು. ಈಗ ಅಮೆಂಡ್ಮೆಂಟ್ ಪ್ರಕಾರ 3 ವರ್ಷ. 3 ವರ್ಷದ ನಾನು ಹೇಳೋದಿಲ್ಲ, 5 ವರ್ಷ ಕಂಪ್ಲೇಂಟ್. ಆದರೆ ಇವತ್ತಿನವರೆಗೆ ಯಾರೂ ಗ್ರ್ಯಾಜುಯಿಟಿ ಕ್ಲೈಮ್ ಮಾಡಲಿಲ್ಲ. ಆ್ಯಂಡ್ ದ ಫಸ್ಟ್ ಪರ್ಸನ್ ಔಟ್ಸೋರ್ಸಿಂಗ್ ಎಂಪ್ಲಾಯ್ ಇದೆ ಸೆಂಟ್ರಲ್ ಲೇಬರ್ ಕಮಿಷನಲ್ಲಿ 15 ಜನರಿಗೆ ಗ್ರ್ಯಾಜುಯಿಟಿ ತೆಗೆಸ್ಕೊಟ್ಟಿದ್ದೆ. ಉಡುಪಿಯಲ್ಲಿ 5 ಜನರಿಗೆ. ಯಾಕಂದರೆ ಅವ್ರು ಹೇಳ್ತಾರೆ, ನಮ್ಗೆ ಬೇಡ ಸರ್, ಗ್ರ್ಯಾಜುಯಿಟಿ ಮೀನಿಂಗ್ ಏನಾದರೂ ಗೊತ್ತುಂಟ ನಮಗೆ? ಯಾರಿಗೂ ಗೊತ್ತಿಲ್ಲ. 1 ವರ್ಷ ಕೆಲಸ ಮಾಡಿದರೆ 15 ದಿವಸ ಸಂಬಳ ಕೊಡಬೇಕು. 5 ವರ್ಷ ಕೆಲಸ ಮಾಡಿದರೆ 2 ತಿಂಗಳ ಸಂಬಳ ಫುಲ್ ಕೊಡಬೇಕು. ಇದು ನಮ್ಮ ದೇಶದಲ್ಲಿ ಯಾವ ಟ್ರೇಡ್ ಯೂನಿಯನ್ನು ಇವತ್ತಿನವರೆಗೆ ಅವೇರ್ನೆಸ್ ಕೊಟ್ಟಿಲ್ಲ. ESIಯಲ್ಲಿ ಏನು ಬೆನಿಫಿಟ್ ಸಿಗ್ತಾ ಅಂತ ನಮ್ಮ ಟ್ರೇಡ್ ಯೂನಿಯನ್ಗಳು ಇವತ್ತಿನವರೆಗೆ ಹೇಳಿಲ್ಲ. ನಾನು ಇದೇ ಉಡುಪಿ ಮೀಡಿಯಮದಲ್ಲಿ ಮಾಧ್ಯಮದಲ್ಲಿ ಕೆಲಸ ಮಾಡುವ ಎಲ್ಲ ರಿಪೋರ್ಟರಿಗೆ ESI ಪ್ರಾವಿಡೆಂಟ್ ಫಂಡ್ ಇರಲಿಲ್ಲ. ನಾನು ಒಬ್ಬನೇ ಹೋರಾಟ ಮಾಡಿ ಉದಯವಾಣಿ ಪ್ರತಿಯೊಂದು ಕಂಪನಿಯಲ್ಲಿ ಅವರಿಗೆ ESI ಪ್ರಾವಿಡೆಂಟ್ ಫಂಡ್ ತೆಗೆಸಿ. ಇವತ್ತು ನನಗೆ ದೇವರು ಅಂತ ಹೇಳ್ತಾರೆ. ಯಾಕಂದರೆ ಅವರಿಗೆ ಅವೇರ್ನೆಸ್ ಇರಲಿಲ್ಲ. ಒಬ್ಬರದ್ದು ರಿಪೋರ್ಟರ್ ತಾಯಿ ಅಡ್ಮಿಟ್ ಆದಾಗ 5 ಲಕ್ಷ ಆಯಿತು. ನಾನೇ ಅವ್ರಿಗೆ ESI ಮಾಡಿದ್ರಿಂದ ಅಷ್ಟು ರಿಪೋರ್ಟರ್ಗೆ ಏನು ಕೊಡ್ತಾರೆ? ಕೆಲವರು 20,000 ಕೊಡ್ತಾರೆ, ಕೆಲವರಿಗೆ ಏನೂ ಕೊಡೋದಿಲ್ಲ, ಬರೀ ಅವ್ರಿಗೆ ಇದು ಮಾಡ್ಕೊಂಡು ಬರ್ತಾರೆ. ಆದ್ದರಿಂದ ಇವತ್ತು ನನಗೆ ಉಡುಪಿಯಲ್ಲಿ ಎಲ್ಲ ರಿಪೋರ್ಟರ್ ನನಗೆ ಕರೀತಾರೆ, ಸರ್ ಒಂದು ಇದು ಮಾಡಿ ಅಂತ. ಇದು ಪ್ರತಿಯೊಬ್ಬ ಮಾಧ್ಯಮದವರನ್ನು ಒಟ್ಟು ಮಾಡಿ ಅವರಿಗೂ ಒಂದು ಸೆಕ್ಯೂರಿಟಿ ಬೇಕು. ನೀವು ಹಳ್ಳಿಗೆ ಹೋಗ್ತೀರಿ, ನಾಳೆ ಯಾರಾದರೂ ಹೊಡಿಲಿಕ್ಕೆ ಬರ್ತಾರೆ, ನಿಮಗೇನುಂಟು? ಏನಿಲ್ಲ, ಬರೀ ಈಗ ರಿಪೋರ್ಟ್ ಮಾತ್ರ ಮಾಡಿ. ಕಂಪನಿ ಅದರಲ್ಲಿ ನಿಮ್ಮ ಪೇಪರ್ ರೇಷಿಯೋ ಹೆಚ್ಚಾಗ್ತದೆ, ನಿಮ್ಗೇನು ಕೊಟ್ಟಿದ್ದಾರೆ? ಐ ಆಮ್ ದ ಓನ್ಲಿ ಪರ್ಸನ್ ಐ ಆಮ್ ಟೇಕನ್ ಅಪ್. ಈವನ್ ನಾನು ಅರ್ನಾಬ್ ಗೋಸ್ವಾಮಿ ಇದರಲ್ಲೂ ನಾನು ಕೇಳಿದೆ, ಮೀಡಿಯಾದಲ್ಲಿ ಕೆಲಸ ಮಾಡುವ ರಿಪೋರ್ಟರಿಗೆ ಒಂದು ಸ್ಟೇಟಸ್ ಕೊಡಬೇಕು. ಅವರು ಬಸ್ ಬರೀ ಪೆಟ್ಟು ತಿನ್ನೋಕ್ಕಾಗಿ ಅಲ್ಲ, ರಿಪೋರ್ಟ್ ಮಾಡಿದ್ರೆ ಮಾಡಿದ್ದು ಹೊಡಿತಾರೆ. ಇದು ಕಂಡಿದ್ದೆ ನಾನು. ಆದ್ದರಿಂದ ನಾವು ವರ್ಕರ್ ಆದರೆ ರಿಪೋರ್ಟರ್ ಕೂಡ ವರ್ಕರ್. ಯಾವುದೇ ಅವರಿಗೆ ಬೇರೆ ಐಡೆಂಟಿಟಿ. ಇವತ್ತು ನೀವೇ ಹೇಳಿ, ಇವತ್ತು ಒಂದು MLA 5 ವರ್ಷ MLA ಆದ ನಾವು ನೀವು ಬರ್ತಾರೆ, ಮತ್ತೊಂದು 5 ವರ್ಷ ಪುನಃ ಬರ್ತಾರೆ. ಅವಾಗ ಎಲ್ಲಿ ಮುನ್ಸಿಪಾಲ್ಟಿಯಲ್ಲಿ ಇದ್ರೂ ಕಟ್ಟು. ಹಾಗಾದರೆ ಅವರಿಗೆ ಪೆನ್ಷನ್ ಕೊಡುವಾಗ ನಿಮ್ಗೆ ಯಾಕೆ ಕೊಡಬಾರ್ದು? ನೀವು ಹೇಳಿ. ಯಾಕಾಗಿ ಈಗ ಮಿನಿಸ್ಟರ್ ಕೆಲಸ ಮಾಡಿ ಬೇಕಾದ 5 ವರ್ಷದಲ್ಲಿ 100-200% ಕರೆಕ್ಷನಲ್ಲಿ ಹಣ ಮಾಡ್ತಾರೆ. ಅನಂತರ ಅವರಿಗೆ ಇದು ಬರ್ತದೆ. ಈಗ ನೀವು ಕಣ್ಣಾರೆ ನೋಡ್ತೀರಿ. ನಾನು ಹೇಳಬಾರ್ದು, ನಮ್ಮ ಎಕ್ಸ್ ಪ್ರೈಮ್ ಮಿನಿಸ್ಟರ್ ಮಕ್ಕಳಿಗೆ ಏನು ನಡೆಸ್ತಾರೆ, ಫೋಟೋ ಗಿಡ ಹಾಕ್ತಾರೆ. ಯಾಕಾಗಿ? ಎಷ್ಟು ಹಣ ಬಂದರೂ ಕೂಡ ಮಕ್ಕಳಿಗೆ ಹೇಳಬಾರ್ದು, ಇಂಥ ಕೆಟ್ಟ ಕೆಲಸ ಮಾಡಬಾರ್ದು. ನೀವು ಎಕ್ಸ್ ಪ್ರಧಾನಮಂತ್ರಿ ಆದವರು ನಿಮ್ಮ ಮನೆಯಲ್ಲೇ ಇಂಥ ಕ್ರೀಡೆ ನಡೆಯುವಾಗ ಉಳಿದ ಜನರಿಗೂ. ಅದರಿಂದ ನನ್ನ ಒಂದೇ ಉದ್ದೇಶ, ನಮ್ಗೆ ಮಿನಿಮಮ್ ವೇಜ್ ಸಿಗಬೇಕು, ಸೋಷಿಯಲ್ ಸೆಕ್ಯೂರಿಟೀಸ್ ಇರಬೇಕು, ಕೆಲಸದ ಭದ್ರತೆ ಇರಬೇಕು, ಎರಡನೇದು ಸೇಫ್ಟಿ ಇರಬೇಕು. ಸೇಫ್ಟಿ ಇಸ್ ದ ಮೋಸ್ಟ್ ಇಂಪಾರ್ಟೆಂಟ್. ಇದು ಇಂಡಸ್ಟ್ರಿಯಲ್ ಡಿಸ್ಪ್ಯೂಟ್ ಆ್ಯಕ್ಟಲ್ಲಿ ಬರುವಂಥದ್ದು. ನಮಗೆ ಹೆಚ್ಚಿನವರಿಗೆ ಲೇಬರ್ ಕಾನೂನುಗಳೇ ಗೊತ್ತಿಲ್ಲ, ಯಾವುದೇ ಮೀಡಿಯಾ ಆಗಲಿ ಯಾರೇ ಆಗಲಿ. ಯಾಕಂದರೆ ಇವತ್ತು ನೋಡಿ, ಒಂದು ಕಾಲದಲ್ಲಿ ನನ್ನ ಇದನ್ನು ಹೇಳ್ತಾರೆ, 7 up to 80ವರೆಗೆ ಇಡೀ ದೇಶದ ಟ್ರೇಡ್ ಯೂನಿಯನ್ ಸ್ಟ್ರಾಂಗ್ ಇತ್ತು. ಇವತ್ತು ದೇಶದಲ್ಲಿ ಯಾವುದೇ ಟ್ರೇಡ್ ಯೂನಿಯನ್ ಇಲ್ಲ. CIT ಇರ್ಬೋದು, ಕಾಂಗ್ರೆಸ್ ಇರ್ಬೋದು, BJP ಇರ್ಬೋದು, ಅವರೊಬ್ಬರು. ಯಾಕಂದರೆ ಅವರಿಗೆ ಕೃಷಿ ಮಾತ್ರ ಬೇಕು.
ಬೇರೆ ಏನು ಬೇಕಾಗಿಲ್ಲ. ನಾನು ವರ್ಕ್ ಮಾಡಿದವ ಯಾರಲ್ಲಿ ಜಾರ್ಜ್ ಫರ್ನಾಂಡಿಸ್ ಅವರೊಟ್ಟಿಗೆ ಮಾಡಿದೆ, ಟಾಂಗೆ ಅವರೊಟ್ಟಿಗೆ ಮಾಡಿದೆ, ಎಲ್ಲರ ಹತ್ರ ಮಾಡಿದೆ. ಆದರೆ ಆ ಸ್ಪಿರಿಟ್ ನಮ್ಮಲ್ಲಿಲ್ಲ. ಇವತ್ತು ಯಾರೇ ಒಂದು ಟ್ರೇಡ್ ಯೂನಿಯನ್ಗೆ ಹೋಗಿ ESI ಏನಂತ ಕೇಳಿದರೆ ಅದರ ನಾಲೆಜ್ ಅವರಿಗಿಲ್ಲ. ಕನಿಷ್ಠ ವೇತನ ಏನಂತ ಕೇಳಿದರೆ ಅವರಿಗೆ ಗೊತ್ತಿಲ್ಲ. ಹಾಗಾದ್ರೆ ನಾವು ಏನು ಹೋರಾಟ ಮಾಡ್ಬೋದು? ಇವತ್ತು ನಾನು ರಿಪೋರ್ಟರ್ ಕನಿಷ್ಠ ವೇತನ ಹೇಳ್ತೇನೆ. ಒಬ್ಬ ರಿಪೋರ್ಟರಿಗೆ ಕನಿಷ್ಠ ವೇತನ ಅಂದರೆ ಬೇಸಿಕ್ ಸ್ಯಾಲರಿ 650 ಪ್ಲಸ್ DA 180, 700 ರುಪೀಸ್ ಅವರಿಗೆ ಕೊಡಲೇಬೇಕು ಆರ್ಡಿನರಿ ಸ್ಟಾರ್ಟಿಂಗ್. ಇದು ಮಿನಿಮಮ್ ವೇಜ್ ಫಾರ್ ದ ರಿಪೋರ್ಟರ್ಸ್. ಇದು ಯಾರು ಇದನ್ನು ಹುಡುಕಿದವರಿಲ್ಲ. ನಾನು ಅದನ್ನು ಹುಡುಕ್ತಾ ಇದ್ದೆ. ಇದೇ ನಿನ್ನೆ ಒಂದು ಬಂದಿದೆ, ಒಬ್ಬರೇ ಮಿನಿಮಮ್ ವೇಜ್ ನಾನು ಹೇಳಿದೆ ಇಷ್ಟ ಆಗ್ತದೆ ಅಂತ. ಅವ್ರಿಗೆ ಕೊಡೋದೆಷ್ಟು? 8,500. ಹಾಗಾದರೆ ಅದನ್ನು ಹೋರಾಟ ಮಾಡುವವರು ಯಾರು ಮುಂದೆ ಬರೋದಿಲ್ಲ. ನನ್ನ ಉದ್ದೇಶ ಕಾಮನ್ ಪೀಪಲ್ ಫೌಂಡೇಶನ್ನದ್ದು ಪ್ರತಿ ವರ್ಕರಿಗೆ ಮಿನಿಮಮ್ ವೇಜ್ ಕೊಡಬೇಕು, ಅವರು ಸೋಷಿಯಲ್ ಸೆಕ್ಯೂರಿಟಿ ಕೊಡಬೇಕು, ಕೆಲಸದ ಭದ್ರತೆ ಪರ್ಮನೆಂಟ್ ಅದೆಲ್ಲ ನಾನು ಹೇಳೋಕೆ ಹೋಗೋದಿಲ್ಲ. ಭದ್ರತೆ ಅಂದರೆ ಅವ್ರು ಕೆಲಸ ಕೊಡ್ತಾ ಇರಬೇಕು, ಅವ್ರನ್ನ ತೆಗೆದ್ರು ಕೂಡ ಗ್ರ್ಯಾಜುಯಿಟಿ ಸಿಗಬೇಕು. ಈ ಎಲ್ಲವನ್ನು ನಾವು ಮಾಡಿದರೆ ಮಾತ್ರ ಒಂದು ಜನತೆಗೆ ಒಳ್ಳೆಯದಾಗ್ತದೆ. ನೋಡಿ, ನಮ್ಮ ದೇಶ ಒಳ್ಳೆಯದಾಗಬೇಕಾದ್ರೆ ವರ್ಕರ್ ಒಳ್ಳೆಯದಾಗಬೇಕು. ಅವ ಅಗ್ರಿಕಲ್ಚರ್ ಬೇಸಾಯಗಾರನೇ ವರ್ಕರ್ ಇರ್ಬೋದು, ಯಾವುದೇ ಇರ್ಬೋದು. ಆದರೆ ವರ್ಕರ್ ಎಲ್ಲಿವರೆಗೆ ಸಂತೃಪ್ತಿ ಆಗುವುದಿಲ್ಲ ಅಲ್ಲಿವರೆಗೆ ಯಾವುದೇ ನಡೆಯುವುದಿಲ್ಲ. ಈಗ ರಿಪೋರ್ಟ್ರಿಗೆ ಒಳ್ಳೇದು ಕೊಟ್ಟರು ಒಳ್ಳೆ ಬರೀತಾರೆ, ಒಳ್ಳೆ ಇದು ಮಾಡ್ತಾರೆ. ಏನು ಕೊಡ್ತಾರೆ? ಯಾಕಪ್ಪ ಇಷ್ಟೆಲ್ಲ ಹೋರಾಟ ಮಾಡಬೇಕು? ಅವರಿಗೂ ಸಂಸಾರ ಉಂಟ ಇಲ್ಲ. ಆದರೆ ನಮ್ಮ ದೇಶದ ಒಂದೇ ಉದ್ದೇಶ ಇರಬೇಕು, ಯಾರೇ ಆಗಲಿ, ಪ್ರೈಮ್ ಮಿನಿಸ್ಟರ್ ಆಗಲಿ, ರೆವೆನ್ಯೂ ಮಿನಿಸ್ಟರ್ ಆಗಲಿ, ಲೇಬರ್ ಆಯೋಗವಾಗಲಿ, ವರ್ಕರಿಗೆ ಆದಾಗ ಅವರ ಬಗ್ಗೆ ನಿಂತು ಹೋರಾಟ ಮಾಡಿ ಅವರಿಗೆ ನ್ಯಾಯ ಕೊಡಬೇಕು. ನನ್ನ ಉದ್ದೇಶ ಇಷ್ಟೇ. ನಾನಿವತ್ತು 76 ಇಯರ್ ಓಲ್ಡ್ ಮ್ಯಾನ್, ಬಟ್ ಐ ವಿಲ್ ಫೈಟ್. ಅಂದರೆ ನಾನು ಖಂಡಿತ ಹೋರಾಟ ಮಾಡಿ ಗುತ್ತಿಗೆದಾರರ ಎಂಬ ವರ್ಡಲ್ಲಿ ನಿರ್ಮೂಲ ಮಾಡುವುದು ನನ್ನ ಏಮ್. ಸಮಾನ ವೇತನವೇ ಪ್ರತಿಯೊಬ್ಬರಿಗೆ ಸಿಗಬೇಕೆಂಬುದೇ ನನ್ನ ಹೋರಾಟ. ಅದನ್ನು ಬಿಟ್ಟು ಬೇರೆ ಯಾವುದೂ ನನ್ನಲ್ಲಿ ಹೋರಾಟ ಇಲ್ಲ. ಗುತ್ತಿಗೆದಾರರನ್ನು ನಿರ್ಮೂಲನ ಮಾಡಿ, ಗುತ್ತಿಗೆ ಸಿಸ್ಟಮನ್ನು ಬಂದ್ ಮಾಡಿ, ಎಲ್ರಿಗೂ ಸಮಾನ ವೇತನವನ್ನು ಕೊಡಬೇಕಂತ ಕೇಂದ್ರ ಸರ್ಕಾರಕ್ಕೆ ಹಾಗೂ ರಾಜ್ಯ ಸರ್ಕಾರಗಳಿಗೆ, ಪ್ರತಿಯೊಂದು IAS ಆಫೀಸರ್, IPS ಆಫೀಸರಿಗೆ ನನ್ನ ವಿನಂತಿ. ಇದನ್ನು ಮಾಡಲೇಬೇಕು. ಇಷ್ಟು ಹೇಳಿದ್ದಕ್ಕೆ ಎಷ್ಟು ನನಗೆ ಸಹಾಯ ಕೊಟ್ಟ ಈ ನಮ್ಮ ಡಾಕ್ಟರ್ ವಿಜಯಕುಮಾರ್ ಮತ್ತು ಅವರು, ಇಲ್ಲಿಯ ಎಲ್ಲ ಪತ್ರಕರ್ತರಿಗೆ, ನಮ್ಮ ಕಾಮನ್ ಪೀಪಲ್ ವೆಲ್ಫೇರ್ ಫೌಂಡೇಶನ್ ಧನ್ಯವಾದ. ನನ್ನ ಹೆಸರು GA ಕೋಟ್ಯಾರ್. ಏನೂ ಇನ್ಫಾರ್ಮೇಷನ್ ಬೇಕಾದರೆ 9980025575ಗೆ 1ಗೆ ಕಾಲ್ ಮಾಡಬಹುದು. ಕಾಮನ್ ಪೀಪಲ್ ವೆಲ್ಫೇರ್ ಫೌಂಡೇಶನ್ ಇಸ್ ಫಾರ್ಮ್ 2014. ಅದರದ್ದು ಬೇಕಾದರೆ ವಿಡಿಯೋನು ಕೊಡುತ್ತೆ. 2015ನಲ್ಲಿ ಮಣಿಪಾಲ್ ಹಾಸ್ಪಿಟಲ್ ಹಾಗೂ ಉಡುಪಿ ಎಷ್ಟು ESI ಟೈಅಪ್ ಹಾಸ್ಪಿಟಲ್ಗಳಿದ್ದು 65 crore ಬಾಕಿ ESI ಕಾರ್ಪೊರೇಷನ್ ಕಟ್ಟಲಿಲ್ಲ. ಅಲ್ಲಿ ನಮ್ಮದೇ ಒಂದು ಸ್ಟಾಫ್ ಅಡ್ಮಿಟ್ ಆದ ಅವ್ರಿಗೆ 3.5 ಲಕ್ಷ ಬಿಲ್ ಆಗಿದೆ. ಅಲ್ಲಿ ಹಣ ಇಲ್ಲದೆ ಅವ್ರು ಬಿಡುತ್ತಿರಲಿಲ್ಲ. ಅದಕ್ಕಾಗಿ ನಾನು ಬಾಂಬೆಗೆ ಹೋದಾಗ ನನಗೆಲ್ಲರದ್ದು ಫೋನ್ ಬಂದು ಅವನಿಗೆ ನಾನು ಹಂಗರ್ ಸ್ಟ್ರೈಕ್ ಅಂತ ಡಿಕ್ಲೇರ್ ಮಾಡಿ ಪ್ರತಿಭಟನೆ ಮಾಡಿದೆ. ಇಟ್ಸ್ ದ ಹೈಯೆಸ್ಟ್ ಪೀಪಲ್ ಆರ್ ಜಾಯ್ನ್. ವಿದಿನ್ 10 ಡೇಸಲ್ಲಿ 65 crore ರೂಪಾಯಿಯನ್ನು ಪ್ರತಿಯೊಂದು ಹಾಸ್ಪಿಟಲ್ ಯಾರ್ಯಾರು ಪಾಕಿಸ್ತಾನ ತೆಗೆದುಕೊಟ್ಟು ESI ಸ್ಟಾರ್ಟ್ ಮಾಡಿ ಅಲ್ಲಿಂದ ನಾನು ಹೋರಾಟ ಮಾಡಿದೆ. ಅದರ ಮೊದಲು ಬಾಂಬೆಯಲ್ಲಿ ಉಡುಪಿ ಹೋಟೆಲ್ ವರ್ಕರಿಗೆ ಮಿನಿಮಮ್ ವೇಜ್ ಇದೆಲ್ಲ ತೆಗೆಸಿಕೊಡೋದಕ್ಕಾಗಿ ಜಾರ್ಜ್ ಫರ್ನಾಂಡಿಸ್ ಅವರಿಗೆ ಕೆಲಸ ಮಾಡಿದೆ. ನಾನು ಅಂಬಾಸಿಡರ್ ಹೋಟೆಲಲ್ಲಿ ಕೆಲಸ ಮಾಡಿದ್ರಿಂದ ಅಂಬಾಸಿಡರ್ ಹೋಟೆಲ್, ನಟರಾಜ್ ಹೋಟೆಲ್, ಪ್ರತಿಯೊಂದು ಹೋಟೆಲ್ಗೆ ಯೂನಿಯನ್ ಮಾಡಿಸಿ ಒಂದು ಫೆಡರೇಷನ್ ಮಾಡಿದೆ. ನನ್ನ ಮೂಲ ಉದ್ದೇಶ ಮಿನಿಮಮ್ ವೇಜ್ ಅವರಿಗೆ ಫೆಸಿಲಿಟಿ. ಎರಡನೇದು ಮೂಲ ಉದ್ದೇಶ, ಆಗಿನ ಕಾಲದಲ್ಲಿ ಬ್ಯಾಂಕ್ಗಳಲ್ಲಿ ಲೋನ್ ಕೊಡ್ತಿದ್ದಿಲ್ಲ. ಅದಕ್ಕಾಗಿ ಎಂಪ್ಲಾಯೀಸ್ ಕ್ರೆಡಿಟ್ ಕೋಆಪರೇಟಿವ್ ಸೊಸೈಟಿ ಮಾಡಿ ಪ್ರತಿಯೊಂದು ಹೋಟೆಲ್ಗಳಲ್ಲಿ ಅವರದೇ ಹಣದಲ್ಲಿ ಲೋನ್ ಕೊಡೋದು ಮಾಡಿದೆ. ಅಪ್ ಟು 5 lakhವರೆಗೆ ಹೆಲ್ಪ್ ಮಾಡಿಸಿ. ಆಗ ಮತ್ತು ನಾನು ಐ ವಾಸ್ ಎ ಮೆಂಬರ್ ಆಫ್ ಮುಂಬೈ ಡಿಸ್ಟ್ರಿಕ್ಟ್ ಕೋಆಪರೇಟಿವ್ ಬ್ಯಾಂಕ್. ಅಲ್ಲಿ ಪ್ರತಿಯೊಂದು ಕೋಆಪರೇಟಿವ್ ಎಂಪ್ಲಾಯೀಸ್ ಸೊಸೈಟಿಗೆ ಲೋನ್ ತೆಗೆಸಿಕೊಟ್ಟು ಒಳ್ಳೆ ರೀತಿಯಲ್ಲಿ ಈಗಲೂ ನಡೆಸ್ತಾರೆ, ಒಳ್ಳೆ ರೀತಿಯಲ್ಲಿ ನಡೀತದೆ. ಇಲ್ಲಿ ವರ್ಕರಿಗೆ ಎಂಪ್ಲಾಯೀಸ್ ಸೊಸೈಟಿ ಅಂದರೆ ಏನಂತ ಗೊತ್ತಿಲ್ಲ, ಒಟ್ಟು ಆಗೋದಿಲ್ಲ. ಅದು ಬಿಡಿ, ಈ ಒಂದು ಬ್ಯಾಂಕಲ್ಲಿ ಬೇಕಾದಷ್ಟು ಹಣ ಕೊಡ್ತಾರೆ, ಸೊಸೈಟಿ ಮಾಡುವ ಅವಶ್ಯಕತೆ ಇರುವುದಿಲ್ಲ. ಹಾಗೆ ನಾನು ಮುಂಬೈಯಲ್ಲಿ 1500 ಜನ ಹೋಟೆಲ್ ವರ್ಕರಿಗೆ ಮತ್ತು ಎಂಪ್ಲಾಯೀಸ್ಗೆ ಹೌಸಿಂಗ್ ಕೊಡಿದ ಮನೆ ಕೂಡ ತೆಗೆಸಿಕೊಟ್ಟಿದ್ದೆ. 55 ವರ್ಷದ ಕೆಲಸ ಮಾಡ್ತೀನಿ. ಸೊ ಈಗ ಮೇನ್ ಅಂತ ಹೇಳಿದ್ರೆ, ನಿಮ್ಮಲ್ಲಿ 10 ಜನ ಇದ್ದರೆ 100% ESI ಸಿಕ್ಕೇ ಸಿಗ್ತದೆ. ನೀವು ಹೇಳಿ ನಾನೇ ಮಾಡಿಸ್ಕೊಡ್ತೀನಿ. ಯಾವುದೇ ಪತ್ರಿಕೆ ನಡೆಸ್ಬಿಟ್ಟು ತಪ್ಪೇನಿ, ಸಣ್ಣದಾಗಲಿ ದೊಡ್ಡದಾಗಲಿ 10 ಜನ ಇರಲೇಬೇಕು, ಅವರಿಗೆ ESI ಮಾಡ್ಬೋದು. ಅದೇ ರೀತಿ 20 ಜನ ಇದ್ದರೆ ಪ್ರಾವಿಡೆಂಟ್ ಫಂಡ್ ಮಾಡ್ಬೋದು. ನಿಮ್ಮದು ವೇಜ್ ಹೇಳ್ತೀರಿ ಅಲ್ಲ ಸರ್, ನೋಡಿ ಪತ್ರಕರ್ತರದ್ದು ವೇಜ್ ಉಂಟು. ದಟ್ ಇಸ್ ಅದನ್ನು ನಾವೇನು ಹೇಳ್ತೇವೆ ಕನಿಷ್ಠ ವೇತನ ಅಂತ.
ಕನಿಷ್ಠ ಒಬ್ಬ ರಿಪೋರ್ಟರಿಗೆ ಇಂತಿಷ್ಟು, ಎಡಿಟರಿಗೆ ಇಂತಿಷ್ಟು, ಅದು ಕನಿಷ್ಠ ವೇತನ. ಅದು ಬೇಕಾದರೆ ನಾನು ಡಿಟೇಲ್ ಕೊಡ್ತೇನೆ, ಯಾವಾಗಲೂ ಕಾಲ್ ಮಾಡ್ಬೋದು, ಅದನ್ನು ಯಾವ ರೀತಿ ಇದು ಮಾಡಬೇಕು. ಆದರೆ ಕಡಿಮೆ ಕನಿಷ್ಠ 20 ಜನ ಇದ್ದರೆ ಫ್ರಾಂಡೆಂಟ್ 100% ನಾವೇ ನಿಮಗೆ ಮಾಡಿ ಕೊಡ್ತೇವೆ. ಅದೇನು ದೊಡ್ಡದಿಲ್ಲ, ಆನ್ಲೈನಿಗೆ ಹೋಗೋದು ಎಂಟ್ರಿ ಮಾಡೋದು. ಸರ್, ನಾನು ವಿನಯ್ ಕುಮಾರ್ ಅಂತ ಲಾಸ್ಟ್ ಮಂತ್ ರಾಜ್ಯಾಧ್ಯಕ್ಷರಾಗಿ ಅಧಿಕಾರ ಸ್ವೀಕಾರ ಮಾಡಿದ್ದೆ. ಎಲ್ಲರಿಗೂ ಸಮಾನ ವೇತನ ಕೊಡಿಸ್ಬೇಕು, ವಿಮಾ ಗ್ರ್ಯಾಜುಯಿಟಿ ಕೊಡ್ಬೇಕಂತ ಕೇಳ್ತಾ ಇದ್ದಾರೆ. ಎಲ್ಲರ ಜನದ್ದು ಡಿಮಾಂಡ್ ಇದೆ. ಅದಕ್ಕೆ ಕೋಆರ್ಡಿನೇಷನ್ ಸರ್ ಜೊತೆ ಕೋಟಿಯಾಗುತ್ತೆ ಕೋಆರ್ಡಿನೇಷನ್ ಮಾಡಿಕೊಂಡು ಮುಂದಿನ ದಿವಸದಲ್ಲಿ ಎಲ್ಲರಿಗೂ ಸಮಾನ ವೇತನ, ಗ್ರ್ಯಾಜುಯಿಟಿ, ವಿಮೆ, ಕಾರ್ಮಿಕರಿಗೆ ಏನು ಸೌಲಭ್ಯ ಸಿಗಬೇಕು, ನೌಕರಿ ಭದ್ರತೆ, ಈ ಥರ ಎಲ್ಲ ಸೌಲಭ್ಯವನ್ನು ಒದಗಿಸಲು ಅನುಕೂಲ ಮಾಡಿಕೊಡೋದೇ ನನ್ನ ಮೇನ್ ಉದ್ದೇಶವಾಗಿದೆ. ಫೌಂಡೇಶನ್ ವತಿಯಿಂದ ಸಾಮಾನ್ಯ ಜನರಿಗೆ ಒಂದು ESI ಆಗಿರ್ಬೋದು, PF ಆಗಿರ್ಬೋದು, ಈ ಒಂದು ಸೌಲಭ್ಯಗಳು ಸರ್ಕಾರದಿಂದ ಯಾವ ರೀತಿ ಸೌಲಭ್ಯಗಳು ಸಿಗ್ತಾ ಇದೆ ಅನ್ನೋದು ಬಹಳಷ್ಟು ಜನರಿಗೆ ಮಾಹಿತಿ ಇಲ್ಲ. ಸೊ ಆ ಕಾರಣಕ್ಕೋಸ್ಕರ ಇವತ್ತಿನ ದಿವಸ ಈ ಒಂದು ಕಾರ್ಯಗಳನ್ನು ಏರ್ಪಡಿಸಿದ್ವಿ. ಇನ್ನು ಮುಂದೆನೂ ಕೂಡ ನಮ್ಮ ಒಂದು ಸಂಸ್ಥೆಯಿಂದ ಎಲ್ಲ ಇಡೀ ಕರ್ನಾಟಕ ರಾಜ್ಯ ಮಟ್ಟದಲ್ಲಿ ಈ ಒಂದು ಕಾರ್ಯಕ್ರಮಗಳನ್ನ ಮುಂದುವರಿಸ್ತಾ ಪ್ರತಿ ತಿಂಗಳು ಒಂದೊಂದು ಕಡೆ ಒಂದೊಂದು ತಾಲೂಕಿನಲ್ಲಿ ಮುಂದುವರಿಸ್ತಾ ಎಲ್ಲ ಒಂದು ನಮ್ಮ ಪೀಣ್ಯ ಒಂದು ಹೊಸ ಪೀಣ್ಯ ಒಂದು ಏರಿಯಾದಲ್ಲಿ ನಾವು ಹಮ್ಮಿಕೊಳ್ಳೋದ್ರಿಂದ ಬಹಳಷ್ಟು ಜನ ಇದು ಇಂಡಸ್ಟ್ರಿ ಆಗಿರೋದ್ರಿಂದ ಬಹಳಷ್ಟು ಜನ ಕಾರ್ಮಿಕರು ನಮಗೆ ಸಿಗ್ತಾರೆ. ಸೊ ಹಾಗಾಗಿ ಈ ಒಂದು ಸೌಲಭ್ಯಗಳು ಏನಿದೆ ಅನ್ನೋದನ್ನು ಸಾಮಾನ್ಯ ಜನರಿಗೆ ಮುಖ್ಯ ಅನ್ನೋ ಒಂದು ಕಾರಣಕ್ಕೋಸ್ಕರ ಈ ಒಂದು ಕಾರ್ಯಗಳನ್ನು ಏರ್ಪಡಿಸಿದ್ದೀವಿ. ಮುಂದಿನ ದಿನಗಳಲ್ಲೂ ಕೂಡ ಇದೇ ರೀತಿ ಕಂಟಿನ್ಯೂ ಮಾಡ್ತಾ ಹೋಗ್ತೀವಿ. ಈ ಥರ ವರ್ಕ್ಶಾಪ್ಗಳನ್ನ ಕಂಡಕ್ಟ್ ಮಾಡ್ತಾ ಇದಕ್ಕೆ ನಮ್ಮ ಫೌಂಡೇಶನ್ ಏನು ಒಂದು ಸ್ಟೆಪ್ಸ್ ತೊಗೊಂಡಿದೆ ಅದಕ್ಕೆ ನಾವೆಲ್ಲರೂ ಒಂದು ಕಾರ್ಯವನ್ನು ಮುಂದುವರಿಸೋಕ್ಕೆ ಬದ್ಧರಾಗಿರ್ತೀವಿ ಅಂತ ಹೇಳೋಕ್ಕೆ ಇಷ್ಟಪಡ್ತೀನಿ. ನಾನು ಏನು ಕೆಲಸ ಮಾಡಿದೆ ಒಂದು ಹೇಳ್ತೀನಿ, ಇವತ್ತು ಹೇಳ್ತೇನೆ. ನಾನು ಭಗವದ್ಗೀತೆ ಬಿಲೀವ್ ಮಾಡೋದು, ನಾನು ಏನೂ ಮಾಡೋದಿಲ್ಲ, ಮಾಡಿಸುವ ಮೇನು ನನ್ನ ಆತ್ಮ ಮಾಡು. ನನ್ನ ಹೋರಾಟ ಲಾಸ್ಟ್ ಸಾಯವರೆಗೆ ಸಮಾನ ವೇತನ ಬರದೆ ನಾನು ಸಾಯಬೇಕು, ಇದು ನನ್ನ ಪ್ರತಿಜ್ಞೆ. ನಾನು ಇದೇ ಫ್ರೀಡಮ್ ಪಾರ್ಕಲ್ಲಿ ವಿದಿನ್ 3 ಮಂತ್ ಒಳಗೆ ದೊಡ್ಡ ಪ್ರತಿಭಟನೆ ಮಾಡಿ ಬರೇ ಗುತ್ತಿಗೆ ನಾವು ಕಲಿತೀವಿ. ಮತ್ತು ಹೇಳ್ತೇವೆ, ನಾವು ಏನು ಹೇಳ್ತೇವ ಅದನ್ನು ಮಾಡೋಕ್ಕೆ ನಮ್ಮ ಹತ್ರ ಕೆಪಾಸಿಟಿ, ನಮ್ಮ ಹತ್ರ ಹಣ ಇಲ್ಲ. ನಾನು ಇಂಥದ್ದು ಹೇಳ್ತೇನೆ, ನಾವು ಹೋಟೆಲ್ ವರ್ಕರ್, ಒಬ್ಬರು ನಾವು ಹೋಟೆಲ್ ವರ್ಕರೇ ಪ್ರೇಮ್, ನಾವು ಅದೆಲ್ಲ ಹೇಳ್ತೇವೆ. ನನ್ನ ದೇವರು ಏನು ಹೇಳಿದ್ದಾನೆ, ನೀನು ನಿನ್ನ ಕೆಲಸ ಮಾಡು, ನೀನು ಏನು ಮಾಡೋದಲ್ಲ. ಇಲ್ಲಿ ಒಂದೇ ನಿಮ್ಮ ಮುಂದೆ ಹೇಳೋದು, 10 ಜನ ಇರುವಲ್ಲಿ ESA ಆಗದೆ ಇದ್ದರೆ ಆ ಕಂಪನಿಯದ್ದು ESA ಮಾಡಿಸೋ ಜಿಮ್ಮೆದಾರಿ ನನ್ನ ಹತ್ರ ಉಂಟು. ನಾನು ಮಾಡಿ ತೋರಿಸ್ತಿದ್ದೇನೆ, ಇಲ್ಲ ಅಂತಲ್ಲ. ಈಗ ಮೊನ್ನೆ ಪುತ್ತೂರಿದ್ದು ತೆಗೆದಿದ್ದೆ, ಪುತ್ತೂರಿದ್ದ 18 ಕಂಪನಿಗಳಲ್ಲಿ ಮಾಡಿದ್ದೆ. ಮೊನ್ನೆ ಆಯ್ತಂತೆ ಎಲ್ಲ ESA ಅವರು ನಾನು ಫೋನ್ ಮಾಡಿದ್ದು, ಸರ್ ವಿ ಆರ್ ವೆರಿ ಹ್ಯಾಪಿ ಅಂತ. ಯಾಕಂದರೆ ನಾವು ಅವೇರ್ನೆಸ್ ಕೊಡಬೇಕು. ಅದೇ ರೀತಿ ಆ ಏರಿಯಾಕ್ಕೆ ಲೇಬರ್ ಡಿಪಾರ್ಟ್ಮೆಂಟ್ ESAಗೆ ಲೆಟರ್ ಬರೀಬೇಕು. ಇಂತಿಷ್ಟು ಕಂಪನಿಯಲ್ಲಿ ಸಾಧಾರಣ ಹೇಳ್ತೆ ಸರ್, ನನಗೆ ಗೊತ್ತಿದ್ದ ಪ್ರಕಾರ 48 ಕಂಪನಿಗಳಲ್ಲಿ ESA ಪ್ರಾವಿಡೆಂಟ್ ಫಂಡ್ಗಳಿಲ್ಲ, ಅಲ್ಲಿ ಜನ ಇದ್ದಾರೆ. ಅದನ್ನು ನಾವು ಹಿಡಿಬೇಕಾದ್ರೆ ನಾವು ಒಂದು ಪೀನಿಯಾ ಲೇಬರ್ ಕಮಿಷನ್ಗೆ, ಸೆಂಟ್ರಲ್ ಲೇಬರ್ ಕಮಿಷನ್ ಎಲ್ರಿಗೂ ಚೀಫ್ ಮಿನಿಸ್ಟರ್ ಇನ್ಕ್ಲೂಡಿಂಗ್ ಪ್ರೈಮ್ ಮಿನಿಸ್ಟರ್ ಲೆಟರ್ ಬರೀತಾರೆ. ಬರೆದು 15 ದಿವಸದಲ್ಲೇ ಅವ್ರು ವಿಸಿಟ್ ಮಾಡ್ತಾರೆ. ಅಲ್ಲಿ ಯಾರಂತ ಅವ್ರಿಗೆ ಗೊತ್ತಿರೋದು. ವರ್ಕರ್ ಹೇಳಿದ್ದಾರೆ, ಅವ್ರು ಕೇಳ್ತಾರೆ ಯಾರು ಹೇಳಿದ್ದಾರೆ, ವರ್ಕರ್ ಹೇಳಿ ನಾವು ನೋಡಿದೇ ಇಲ್ಲ. ಇವತ್ತಿಗೂ ಲೇಬರ್ ಕಮಿಷನ್ ನಾನು ಯಾರಂತ ಬರೀ ನಮ್ಮ ಲೆಟರ್ ಹೆಡಲ್ಲಿ ಹೋಗ್ತದೆ, ಆಗ್ತದೆ, ಅವ್ರ ಕಡೆಗೆ ನಮ್ಗೆ ಮೆಸೇಜ್ ಮಾಡಿ ವಿ ಆರ್ ಆಲ್ರೆಡಿ ಎನ್ರೋಲ್ಡ್ ದೆಮ್ ಅಂತ. ಇದು ನಮ್ಮ ಹೋರಾಟ. ನಮ್ಮದು ಹೋರಾಟದಲ್ಲಿ 3 ಇದೆ. ಒಂದು ಸರ್ವೆ ರಿಪೋರ್ಟ್, 2ನೇದು ನೋಟಿಸ್, 3ನೇದು ಪತ್ರ ಆಂದೋಲನ. ಪತ್ರ ಆಂದೋಲನಕ್ಕೆ ಯಾವುದೇ ಲೇಬರ್ ಆಫೀಸರ್ ಮಾಡಲೇ ಇಲ್ಲ ಅಂತಾದರೆ ಅವನನ್ನು ಸಸ್ಪೆಂಡ್ ಮಾಡುವಷ್ಟು ಕೆಪಾಸಿಟಿ ನಮ್ಮ ಹತ್ರ ಉಂಟು. ನಾನು ಯಾರಿಗೂ ಬಿಡುವುದೂ ಇಲ್ಲ. ಈಗ ಸುಮಾರು ರಾಜ್ಯದಲ್ಲಿ 40% ಕಂಪನಿಗಳಲ್ಲಿ ಈ ವಿಮಾ ಪ್ರಾವಿಡೆಂಟ್ ಫಂಡ್ ಗ್ರ್ಯಾಜುಯಿಟಿ ಎಲ್ಲ ಉಂಟು. 40% ಕಂಪನಿಗಳಲ್ಲಿ ವಿಮಾ ಯಾವುದೇ ಇಲ್ಲ, ಈವನ್ ಕನಿಷ್ಠ ವೇತನ ಇಲ್ಲ. ಕಾರಣ ಒಂದೇ, ವರ್ಕರ್ ಮುಂದೆ ಹೋಗೋಕೆ ಅವ್ರು ಹೆದರ್ತಾರೆ. 2ನೇದು ಲೇಬರ್ ಆಫೀಸರ್ ಯಾರಂತ ಅವ್ರಿಗೆ ಗೊತ್ತಿರೋದಿಲ್ಲ. ಯಾವುದೋ ಒಂದು ಕೆಲಸ ಮಾಡುವಾಗ ಯಾವುದೇ ಕಂಪನಿಗೆ ಸರ್ವೆ ಮಾಡಿ ಅಲ್ಲಿ ಜನರ ಹೆಸರು ಬರೀಬೇಕು. ಇಂಥ ಕಡೆಗೆ ಸರ್ವೆ ಮಾಡಿದರೆ ಇಂಥ ಕಡೆಯಲ್ಲಿ ಇಂಥದ್ದು ಇಲ್ಲ ಅಂತ ನೀವು ಲೇಬರ್ ಆಫೀಸರ್ಗೆ, ಲೇಬರ್ ಕಮಿಷನ್ಗೆ, ಪ್ರೈಮ್ ಮಿನಿಸ್ಟ್ರಿಗೆ, ಚೀಫ್ ಮಿನಿಸ್ಟ್ರಿಗೆ ಲೆಟರ್ ಬನ್ನಿ. 1 ತಿಂಗಳೊಳಗೆ ನಿಮ್ಮದು ರಿಸಲ್ಟ್ ಬರುತ್ತೆ. ಇದು ನಾನು ಕಣ್ಣಾರೆ ಕಂಡಿದ್ದೆ. ಈಗ ನಾನು 15 ವರ್ಷದಿಂದ ಉಡುಪಿಯಲ್ಲಿ ಮಾಡ್ತಾ ಇದ್ದೆ ನೋಡಿ. ಮಣಿಪಾಲ ಇಂಡಸ್ಟ್ರಿಯಲ್ ಏರಿಯಾದಲ್ಲಿ ಒಬ್ರಿಗೂ ESA ಇರಲಿಲ್ಲ. ನಾನು ಹೋರಾಟ ಮಾಡಿ ಅಲ್ಲಿ ಇವತ್ತು ಎಲ್ಲರೂ ಅದೇ ಮಾಲೀಕರು ಹೇಳ್ತಾರೆ, ಸರ್ ಯು ಆರ್ ಎ ಗ್ರೇಟ್. ಯಾಕಂದರೆ ಅವ್ರಿಗೆ ಆಕ್ಸಿಡೆಂಟ್ ಆದರೆ 15-20 ಲಕ್ಷ ಕೊಡಬೇಕು. ESAದು 1 ರೂಪಾಯಿ ಕೊಡಬೇಕಾಗಿದೆ. ESAಯಲ್ಲಿ 55 ಲಕ್ಷದವರೆಗೆ ಬೆನಿಫಿಟ್ ಸಿಗ್ತದೆ. ಮತ್ತೊಂದು ಹೊಸ ವಿಷಯ ಹೇಳ್ತಾರೆ ನಿಮಗೆ, ಬರೀದ್ರೆ ಸರ್, ESAಯಲ್ಲಿ ಲೇಟೆಸ್ಟ್ ಅಮೆಂಡ್ಮೆಂಟ್ ಆಗಿದೆ. ಯಾವುದೇ ಒಂದು ಕಂಪನಿಯಲ್ಲಿ ಒಂದು ವ್ಯಕ್ತಿ ESA ಕಾಂಟ್ರಿಬ್ಯೂಟ್ ಮಾಡಿ 2 ವರ್ಷ ನಂತರ ಅವನ ಕೆಲಸ ಹೋದರೆ
2 ವರ್ಷದ ನಂತರ ಅವನಿಗೆ ಕೆಲಸ ಇಲ್ಲ ಅಂತಂದರೆ 2 ವರ್ಷ ESIಯು ಅವನಿಗೆ ಸಂಬಳ ಕೊಡ್ತದೆ. 50% ವೇಜ್ ಅವನಿಗೆ ಕೊಡ್ತದೆ. ಇದು ಯಾರಿಗೂ ಒಂದು ನಾನು ಕಂಪ್ನಿಯಲ್ಲಿದ್ದು ವರ್ಷ ಕೆಲಸ ಮಾಡಿದ್ವಿ, ನಿಮ್ಮ ಆ ಕಂಪ್ನಿ ಕೆಲಸ ತೆಗೀತಿ, ನಿಮ್ಗೆ 2 ವರ್ಷ ಕೆಲಸ ಸಿಗ್ತದೆ. ಆಗ ಇದೇ ನಂಬರಲ್ಲಿ ESIಯಲ್ಲಿ ನೀವು ಅಪ್ಲೈ ಮಾಡಿದರೆ ನಿಮ್ಗೆ 2 ವರ್ಷ ಸಂಬಳ ಕೊಡ್ತಾರೆ. ಮತ್ತೊಂದು ಕೆಲಸ ಸಿಕ್ಕುವವರೆಗೆ 50% ದೇರ್ ಕೊಟ್ಟರು. ಬಟ್ ಇದುವರೆಗೂ ಯಾರು ಓದ್ತಾರೆ ಸರ್? ಇವತ್ತು ಯಾರು ಓದ್ತಾರೆ ನೋಡಿ? ESI ಇದೇ ನಿಮ್ಮ ಪೇನಿಯದು ಹಾಸ್ಪಿಟಲ್ ನೋಡಿದ್ದೀರಿ? ESI ನೋಡಿದ್ದೀರಾ ಸರ್? ಇಟ್ಸ್ ಎಕ್ಸಲೆಂಟ್ ಹಾಸ್ಪಿಟಲ್. ನಾನು ಮೊನ್ನೆ ವಿಸಿಟ್ ಮಾಡಿ ಬಂದೆ, ಯಾಕಂದ್ರೆ ನಾನು ಸರ್ವೆ ಈಗ ನಾನು ಕಂಪ್ನಿಯಲ್ಲಿ ಅದನ್ನು ಹಿಡ್ಕೊಂಡು ಹೋಗಿ ಒಂದು ಲೆಟರ್ ಬರೆಯುತ್ತೆ. ಎಲ್ಲಿಗೆ? ESI ಕಮಿಷನ್. ಸೆಂಟ್ರಲ್ ESI ಕಮಿಷನ್ ಇಲ್ಲಿ ಬೆಂಗಳೂರಲ್ಲಿ ಉಂಟು, ಮತ್ತೊಂದು ಇಲ್ಲಿ ರಾಜೇಂದ್ರ ಅವರು ಬರೆದ ನಂತರ ಅವ್ರು ಬಂದು ಇನ್ಸ್ಪೆಕ್ಷನ್ ಮಾಡ್ತಾರೆ. ಮಾಡಿದ ನಂತರ ನಿಮ್ಮಲ್ಲಿ ಎನ್ರೋಲ್ ಮಾಡಿ ನಿಮಗೆ ಡೈರೆಕ್ಟ್ ನಿಮ್ಮ ಅಕೌಂಟ್ಗೆ ಹಣ ಬರುತ್ತೆ. ಅಂದರೆ ನಮಗೆ 2 ವರ್ಷ ಅವರೇ ಕೊಡ್ತಾರೆ. 2 ವರ್ಷ ನೀವು ಫೈಂಡ್ ಔಟ್ ಮಾಡಬೇಕು. ನೋಡಿ, ಇದೆಲ್ಲ ಗೊತ್ತಿಲ್ಲ ಯಾರಿಗೂ. ನೋಡಿ, ಅದಕ್ಕಾಗಿ ನೋಡಿ ಹೇಳ್ತೀನಿ, ನಾನು ಲೈಫಲ್ಲಿ ಎಷ್ಟೋ ಅವೇರ್ನೆಸ್ ಕೊಡ್ತೀನಿ. ಅಲ್ಲಿ ಬರೋದೇ 2 ಜನರಿಗೆ ಯಾವ ಅವೇರ್ನೆಸ್ ಕೊಡಬೇಕು ನೋಡಿ. ನಾನು ಪ್ರತಿ ತಿಂಗಳು ಉಡುಪಿ ಹೋಗ್ತೀನಿ. ಐ ಸ್ಪೆಂಡ್ 10,000. ಒಂದು ಸ್ಕೂಲಲ್ಲಿ ಒಬ್ಬ ವರ್ಕರು ಬರ್ತೀನಿ. ಅದೇ ಒಂದು ಬಾಟಲ್ ಬಿಯರ್ 500 ರೂಪಾಯಿ ಕೊಟ್ಟರೆ ಎಲ್ಲಿ ಬೇಕಾದ್ರೆ ಬರ್ತಾರೆ. ನಾನು ಓಪನ್ ಹೇಳ್ತಾ ಇದ್ದೀನಿ, ನಡೆದದ್ದು ನಮ್ಮ ದೇಶದಲ್ಲಿ ವರ್ಕರು. ನೋಡಿ, ESIದು ಹೋದ ವರ್ಷ ಸೆಪ್ಟೆಂಬರಲ್ಲಿ ESI ಬಂದಾಯಿತು. ಕೇಳಿ ಸರ್, ESI ಬಂದಾಯಿತು. ಎಷ್ಟೋ ಜನರಿಗೆ ಟ್ರೀಟ್ಮೆಂಟ್ ಕೊಡಲಿಲ್ಲ, ಯಾಕಂದರೆ ಪುನಃ 15 ಕರೋಡು KMC ಬರ್ತದೆ. ನಾನು ಉಪವಾಸ ಸತ್ಯಾಗ್ರಹ ಇದ್ದೆ, ಒಂದು ವರ್ಕರ್ ಬರಲಿಲ್ಲ. ಬೆಳಿಗ್ಗೆ ಕೂತು ರಾತ್ರಿ ಕಡೆಗೆ DC ಬರೋಕ್ಕೆ ಬಿಡಲಿಲ್ಲ. ಅವರ ಮೆಮೊರಂಡಮ್ ತಗೊಳ್ಬೇಕು. ಯಾರು? ನಮ್ಮ ಇವರು ಇದು ರಘುಪತಿ ಭಟ್ರು ಅಲ್ಲಿದೆ ಕಡೆ ಎಕ್ಸಾಕ್ಟ್ಲಿ 3 ಗಂಟೆಗೆ ನಾನು ಅನ್ಕಾನ್ಸಿಯಸ್ ಇದ್ದೆ. ವಿಜಿಲೆನ್ಸ್ ಬಂತು ಸೆಂಟ್ರಲ್. ಇಮಿಡಿಯೇಟ್ಲಿ ಮೇಡಮ್ ಇಟ್ಕೊಂಡು ಸರ್ ಅವರಿಗೆ ಮೇಡಮ್ ನಿಮ್ಮ ಅವ್ರಿಗೆ ಏನಾದ್ರು ಹೆಚ್ಚು ಕಡಿಮೆ ಆಗ್ತಾರೆ ಇವರು ಓಡ್ ಬಂದು ಡಾಕ್ಟರ್ನ ಕರ್ಕೊಂಡು ಬಂದರೆ ಎಲ್ಲ ಮಾಡಿದ್ರು, ತಗೊಂಡು. ಈಗ ಅವ್ರ ಪೇಮೆಂಟ್ ಬಂತು, ಹಾಸ್ಪಿಟಲ್ ಸೆಕ್ಷನ್ ಇದಾಯಿತು, ಟೆಂಡರ್ ಎಲ್ಲ ಪಾಸ್ ಆಯಿತು. ವರ್ಕರ್ ಯಾರೂ ಬರೋದಿಲ್ಲ. ನೀವೇನೇ ಮಾಡಿ, ಇದು ನಮ್ಮ ದೇಶದ ಪರಿಸ್ಥಿತಿ. ಅದೇ ರಾಜಕೀಯ ಪಕ್ಷಗಳು ನಾಳೆ ಮೀಟಿಂಗ್ ಇಡಿ, ಹೆಂಡತಿ ಮಕ್ಕಳು ಎಲ್ಲರೂ ಹೋಗಿ ಅಲ್ಲಿ ಕೊಡ್ತಾರೆ, ಕೊಡೋದು ಏನಿಲ್ಲ. ಇದು ನಮ್ಮ ದೇಶ. ಅದಕ್ಕಾಗಿ ನಾವು ಏನು ಕೊಡಬೇಕು ಆದಷ್ಟೇ ನಾನು ಯೂಟ್ಯೂಬಲ್ಲಿ ಕಳಿಸ್ತೇವೆ. ಯೂಟ್ಯೂಬಲ್ಲಿ ಎಲ್ಲವನ್ನೂ ಹೇಳ್ತೇವೆ. ಎಷ್ಟು ಜನ ಲೈಕ್ ಮಾಡ್ತಾರೆ ಅಂದರೆ ನಮ್ಮ ಜನರಿಗೆ ಇರೋದೇ ಏನು ಗೊತ್ತಂತ ಸೋಮಾರಿತನ. ನಾವು ಕೆಲಸ ಮಾಡಬಾರ್ದು. ಈಗ ನೀವು ನನ್ನ ಬಗ್ಗೆ ಸರ್ ಇನ್ಕ್ವೈರಿ ಮಾಡಬೇಕಾದ್ರೆ ಮಣಿಪಾಲ್ ಇದು ಉಡುಪಿ ಪ್ರೆಸ್ ಕ್ಲಬ್ಬಿಗೆ ಕೇಳ್ಬೋದು, ಮಂಗಳೂರು ಪ್ರೆಸ್ ಕ್ಲಬ್ಬಿಗೆ ಕೇಳ್ಬೋದು, ಬೊಂಬೆ ಪ್ರೆಸ್ ಕ್ಲಬ್. ಯಾಕಂದರೆ ನಮ್ದು ಒಂದೇ ಹೋರಾಟ ಇಲ್ಲಿ ಅಂತಲ್ಲ ಇಡೀ. ನೋಡಿ, ಮೊನ್ನೆ ಇದ್ದ ವಿಷಯ ಹೇಳ್ತಾರೆ. ತೆಲಂಗಾಣದಲ್ಲಿ ಫಾರ್ಮರ್ ಬೇಸಾಯಗಾರರಲ್ಲಿ ಕೆಲಸ ಮಾಡ್ತಾರೆ, ಅವ್ರಿಗೆ 250 ರೂಪಾಯಿ ಸಂಬಳ ಕೊಡ್ತಾರೆ. 9 ಗಂಟೆಯಿಂದ 6 ಗಂಟೆವರೆಗೆ. ಅಲ್ಲಿ ಮಿನಿಮಮ್ ಏಜ್ ನೋಡಿದರೆ ಅವರಿಗೆ 450 ಲೇಡಿಗೆ ಕೊಡಬೇಕು, ಊಟ ತಿಂಡಿಯಿಂದ. ನಾನು ಬರೆದೆ. ಈಗ ಮೊನ್ನೆ ಅವ್ರು ಹೇಳಿದ್ರೆ ಸರ್ ನಮಗೆ ಇದು ಕೊಡ್ತಾರೆ, ಯಾರೋ ಒಂದು ಬರೆದಿದ್ದಾರೆ ಅಂತ. ಪ್ರಶ್ನೆಯನ್ನು ನಾವು ಸರ್ವೆ ಮಾಡಿ ಅದನ್ನು ಬರೀಬೇಕು. ಹಾಗೆ ಇಟ್ಟು ಈಗ ನೀವು ಅವರು ಹೇಳಿದ್ರು ರೈಲ್ವೆ ಸ್ಟೇಷನಿಗೆ ಅದನ್ನು ಸರ್ವೆ ಮಾಡಿದ್ರೆ ನಾವು ಇಮಿಡಿಯೇಟ್ಲಿ ನಾವು ಲೆಟರ್ ಬರೆದು ಅದರಲ್ಲಿ ಏನು ಆ್ಯಕ್ಷನ್ ತಗೊಂಡು ನಾವು ತಗೊಳ್ಳೋದು. ಇವತ್ತೇನಾಗಿದೆ, ಅವೇರ್ನೆಸ್ ಇಸ್ ಅ ಮೋಸ್ಟ್ ಇಂಪಾರ್ಟೆಂಟ್. ನಿನ್ನೆ ನನ್ನ ಹತ್ರ 5 ಜನ ಸ್ಟೂಡೆಂಟ್ ಬಂದಿದ್ದರು. ಅವರಿಗೆ ಲೇಬರ್ನ ಬಗ್ಗೆ ಒಂದು ಪ್ರಶ್ನೆ ನಾನು ಕ್ಲಿಯರ್ ಪಾಯಿಂಟ್ ಟು ಪಾಯಿಂಟ್ ಹೇಳ್ತೀನಿ, ಈಗ ಬರೆದು ಮಾತ್ರ ನೀವು ಆಗ್ತದೆ. ನೋಡಿ, ಇದರಲ್ಲಿ ಏನಾಗ್ತದೆ, ಮಹಿಳೆಯರು ಕೂಡ ಮುಂದೆ ಬರಬೇಕು. ಈಗ ಮೇಡಮ್ ಬಂದಿದ್ದಾರೆ, ಈಗ ನಂದು ಎಲ್ಲ ಮಹಿಳೆಯರು ಮೆಂಬರ್ ಇದ್ದಾರೆ, ಅವರಿಗೆ ಟ್ರೈನಿಂಗ್ ಕೊಡ್ತೀವಿ, ಯಾವ ರೀತಿ ಮಾಡಬೇಕು, ಯಾವ ನಮ್ಮ ಉದ್ದೇಶ ಏನು, ಪ್ರತಿ ವರ್ಕರ್ ಅವ್ರು ನಾಳೆ IAS ಆಫೀಸರೇ ಇರಲಿ, ಅವ್ರು ಹೇಳೋಕ್ಕಾಗೋದಿಲ್ಲ ನಾನು ಕಲೆಕ್ಟರ್. ಈಸ್ ಅನ್ ಎಂಪ್ಲಾಯಿ ಆಫ್ ದಿ ಪೀಪಲ್. ಅವನಿಗೆ ಸಂಬಳ ಕೊಡೋರು ಯಾರು? ನಾವಲ್ಲ. ಅದೇ ESIಯಲ್ಲಿ ಟ್ರೀಟ್ಮೆಂಟ್ ಕೊಡೋದಿಲ್ಲ ಅಂದರೆ ಅಲ್ಲಿ ಗೌರ್ಮೆಂಟ್ ಅವನಿಗೆ 1 ಪೈಸೆ ಹಣ ಕೊಡೋದಿಲ್ಲ. ನಮ್ಮ ಕಾಂಟ್ರಿಬ್ಯೂಟಿಂದ ESI ಡಾಕ್ಟ್ರಿಗೆ MSCಗೆ ಎಲ್ಲ ಹಣ ಕೊಡೋದು. ಅದನ್ನೇ ನೀವು ಧೈರ್ಯ ಗಟ್ಟಿಯಲ್ಲಿ ಇಟ್ಕೊಂಡು ಹೋರಾಟ ಮಾಡಿದ್ರೆ ನಿಮ್ಗೆ ಸರಿಯಾದ ಟ್ರೀಟ್ಮೆಂಟ್ ಸಿಗ್ತದೆ. ಪ್ರಾವಿಡೆಂಟ್ ಫಂಡಲ್ಲೂ ಅಷ್ಟೇ. ಪ್ರಾವಿಡೆಂಟ್ ಫಂಡ್ ಎಂಪ್ಲಾಯಲ್ಲಿ ಯಾರು ಕೆಲಸ ಮಾಡ್ತಾರೆ ಅವ್ರಿಗೆ ಸಂಬಳ ಕೊಡೋದು ನಾವು, ಸರ್ಕಾರ ಕೊಡೋದಿಲ್ಲ. ಇದು ಯಾರಿಗೂ ಅರ್ಥ ಆಗಲಿಲ್ಲ ಇವತ್ತಿನ ಇಡೀ ದೇಶದಲ್ಲಿ ESIಗೆ ಪ್ರಾವಿಡೆಂಟ್ ಫಂಡಿಗೆ ಹಣ ಕೊಡೋರು ಎಂಪ್ಲಾಯೀಸ್. ಆದರೆ ನೀವು ಪತ್ರಕರ್ತರು ನಿಮ್ಗೆ ಇದಾಗಲಿಲ್ಲ ಅಂತ ಆದರೆ ಒಂದು ಫೆಡರೇಷನ್ ಆಗಿ ಮಾಡಿ ನಿಮ್ಗೆ ESI ಬೆನಿಫಿಟ್ ತೆಗೆಸ್ಕೊಡೋಷ್ಟು ಕೆಪಾಸಿಟಿ ಇಲ್ಲ. ಇಟ್ ಈಸ್ ನಾಟ್ ದ ಪ್ರಾಬ್ಲಮ್, ಬಟ್ ವಿ ಹ್ಯಾವ್ ಟು ಅಂದರೆ ನಾವು ಕೆಲಸ ಮಾಡಬೇಕು, ಒಟ್ಟಾಗಬೇಕು. ಇಲ್ಲೇನಾಗಿದೆ ಗೊತ್ತುಂಟ, ನಮಗೆ ಪತ್ರಿಕರ್ತರಲ್ಲಿ ಒಂದಿದು ಆ ರ್ಯಾಂಕಿಂಗ್ ಹೇಳ್ತಾರಲ್ಲ, ನಾವೆಲ್ಲ ಕೆಲಸ ಮಾಡೋದು ಆ ರ್ಯಾಂಕಿಂಗ್. ಒಳ್ಳೆ ನ್ಯೂಸನ್ನು ಕೊಡೋಕೆ ಹೋಗೋದಿಲ್ಲ. ಎಲ್ಲಿ ರ್ಯಾಂಕ್ ಬರ್ತದೆ ಅದನ್ನು ಮಾತ್ರ ನಾವು ಪಬ್ಲಿಷ್ ಮಾಡ್ತೀವಿ, ಹೌದಲ್ಲ? ಅದರಿಂದ ನಮಗೆ ಬೆನಿಫಿಟ್ ಸಿಗ್ತದೆ. ಅದು ತಪ್ಪಿಸ್ಬೇಕು. ನಾವು ಎಲ್ಲರೂ ಈಕ್ವಲ್, ಯಾರೂ ಇದ್ದಿಲ್ಲ. ಎಡಿಟರ್ ಇರಲಿ, ನಾನು ಕೂಡ ಮೀಡಿಯಾಕ್ಕೆ ಬರೀತೀನಿ.